ಹೇಗೆ ಎಂಥದ್ದು ಇದೆಲ್ಲ ಬಿಡಿ. ಹಣೆ ಬರಹದ ಮೇಲೆ ಎಲ್ಲ ಹೊಣೆ ಹಾಕಕ್ಕೆ ಹೋಗಬೇಡಿ. ಯಾಕೆಂದರೆ ನಿಮಗೆ ಸಾಮರ್ಥ್ಯ ಇದೆ. ಯಾವ ಮಟ್ಟದಲ್ಲಿ ನಿಮಗೆ ಸಾಮರ್ಥ್ಯ ಇದೆ ಅಂದರೆ, ನೀವು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಬದಲಾಯಿಸ್ಬೋದು. ದೇವರನ್ನೇ ಕರೆಸ್ತಾರಪ್ಪ ಜನ ಇವಾಗ. ಹಣೆ ಬರಹ ಅನ್ನೋದು ನಿಮಗೆ ನೀವು ತಂದುಕೊಡುವಂಥ ಒಂದು ಕಪ್ಪು ಚುಕ್ಕಿ ಅಷ್ಟೇ. ಮತ್ತು ಏನಂದ್ರೆ ಕಣ್ಣಿಗೆ ಬಟ್ಟೆ ಕಟ್ಟಿದ್ದೀವಿ ಅಂತೀವಲ್ಲ ಹಾಗೆ. ಬಸವಣ್ಣನವರು ಹೇಳಿದ್ದಾರೆ ಕಾಯಕವೇ ಕೈಲಾಸ ಅಂತ. ಅಲ್ಲಿಗೆ ಅರ್ಥ ಇಷ್ಟೇ, ನೀವು ಯಾವುದನ್ನು ಮಾಡ್ಲಿಕ್ಕೆ ರೆಡಿ ಇಲ್ಲ. ಫ್ರೀ ಸಿಕ್ಕಿರೆಲ್ಲ ತಗೊಳಕ್ಕೆ ರೆಡಿ ಇದ್ದೀರಷ್ಟೇ. ಫ್ರೀ ಸಿಗಲಿಕ್ಕೆ ಏನೇನೆಲ್ಲ ತೊಗೊಳ್ತಾ ಇದ್ದೀರೋ ಅದ್ರ ಜೊತೆ ಕರ್ಮನೂ ತೊಗೊಳ್ತಾ ಇದ್ದೀರಷ್ಟೇ. ಇವಾಗ ಯಾರಿಗೋ ಒಬ್ಬರಿಗೆ ಅದೇ ರಾಶಿ ಅದೇ ನಕ್ಷತ್ರ ಇರುತ್ತೆ. ಆ ಜ್ಯೋತಿಷಿ ಹೇಳೋರಿಗೂ ಅದೇ ರಾಶಿ ಅದೇ ನಕ್ಷತ್ರ ಇರುತ್ತೆ. ಹೇಗೆ ಸರಿ ಮಾಡ್ತೀರಿ? ಅವಾಗ ಅವ್ರು ಹೇಗಾದರೂ ನಾನು ಇವತ್ತಿಗೆ ನನ್ನ ಗುರುಗಳಿಗೋಸ್ಕರ ಬದುಕ್ತೀನಿ, ನಾನು ಇವತ್ತಿಗೆ ನಾನು ಭಗವಂತನಿಗೋಸ್ಕರ ಬದುಕ್ತೀನಿ, ನಾನು ಇವತ್ತಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಬದುಕ್ತೀನಿ, ನಾನು ಇವತ್ತಿಗೆ ಒಳ್ಳೆ ದಾರಿ ಮಾರ್ಗದಲ್ಲಿ ಬದುಕ್ತೀನಿ ಅಂತ ಒಂದ್ಸಲ ಡಿಸೈಡ್ ಮಾಡಿ ನೋಡಿ ನೀವು. ನಮಸ್ತೆ ಎಲ್ಲರಿಗೂ. ದೇವಸ್ಥಾನದ ಕೆಲವೊಂದು ಕಾರಣಗಳಿಂದ ಗುರು ಸಂದೇಶ ಸ್ವಲ್ಪ ತಡವಾಗಿ ನಡೀತಾ ಇದೆ. ಸಾಕಷ್ಟು ಕೇಳ್ತಿರ್ತಾರೆ, ಸಾಕಷ್ಟು ಸಂದೇಶವನ್ನು ಕೊಡ್ತಾ ಇದ್ದೀರಿ. ಆ ಸಂದೇಶಕ್ಕೆ ನಾವು ಕಾಯ್ತಾ ಇರ್ತೀವಿ ಅಂತ ಎಲ್ಲರೂ ಏನ್ ಹೇಳ್ತೀವಿ ಅಂದ್ರೆ, ನಿಮಗೇನು ಅನುಭವ ಆಗ್ತದೋ ಅಥವಾ ನಿಮಗೇನು ಅನಿಸುತ್ತೋ ಅದನ್ನು ನೀವು ಧಾರಾಳವಾಗಿ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಮತ್ತೆ ನಿಮ್ಮ ಗೊಂದಲಗಳೇನಿದೆ, ನಿಮಗೆ ಯಾವುದ್ರ ಮೇಲೆ ಡೌಟ್ ಇದೆ, ನಿಮಗೆ ಯಾವುದ್ರಲ್ಲಿ ಸೋತಿದ್ದೀರಿ ಅನಿಸುತ್ತೆ, ಯಾವುದು ನಿಮಗೆ ಕಷ್ಟಕರವಾಗ್ತಾ ಇದೆ, ಧಾರಾಳವಾಗಿ ಅದನ್ನ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ನಮ್ಮ ಶಕ್ತಿ ಮೀರಿ ಒಂದೊಳ್ಳೆ ಉಪದೇಶವನ್ನ, ನಿಮಗೆ ಧೈರ್ಯವನ್ನು ತುಂಬುವ ಕೆಲಸ ಖಂಡಿತವಾಗ್ಲೂ ಮಾಡ್ತೀವಿ. ಮತ್ತೊಂದೇನಪ್ಪಾ ಅಂದ್ರೆ, ಯಾವುದು ಸತ್ಯವೋ ಅದ್ರ ಕಡೆ ಗಮನ ಕೊಡುವುದು ನಮ್ಮ ಮೂಲ ಕರ್ತವ್ಯ. ತುಂಬಾ ಜನ ಕೇಳ್ತಿರ್ತೀವಿ, ಹಣೆ ಬರ ಇಷ್ಟೇ ಇದ್ದಾಗ ಏನ್ ಮಾಡ್ಲಿಕ್ಕಾಗ್ತದೆ, ಎಷ್ಟು ಗುರುಗಳ ಸಂದೇಶಕ್ಕೆ ಏನು ಪ್ರಯೋಜನ ಇದೆ? ಸತ್ಯ ಏನಪ್ಪಾ ಅಂದ್ರೆ, ಹಣೆ ಬರವನ್ನ ನೀವು ಸರಿಯಾಗಿ ಬದಲಾಯಿಸ್ತೀವಿ. ನೀವು ಯಾವಾಗ ಹಣೆ ಬರವನ್ನ ಬದಲಾಯಿಸುವ ಸಾಮರ್ಥ್ಯವನ್ನ ಭಗವಂತ ಮನುಷ್ಯನಿಗೆ ಕೊಟ್ಬಿಟ್ಟಿದ್ದಾನೆ. ಅದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಬಟ್ ಅದನ್ನ ತಗೊಂಡಿಲ್ಲ, ನೀವು ತಿಳ್ಕೊಂಡಿಲ್ಲ ಅಷ್ಟೇ. ತುಂಬಾ ಹುಷಾರಿಲ್ಲ, ನಿಮಗೆ ಜ್ವರ ಬಂದು ಮಲ್ಕೊಂಡ್ಬಿಟ್ಟಿದ್ದೀರಿ, ತುಂಬಾ ಸುಸ್ತಾಗಿದೆ. ಇವಾಗ ಎಂತ ಮಾಡ್ತೀರಿ? ಹಣೆ ಬರ ಇದ್ದಂಗಾಗಲಿ ಅಂತ ಮಲ್ಕೋತೀರಾ, ಎದ್ದು ಟಾಬ್ಲೆಟ್ ಇಂಜೆಕ್ಷನ್ ಹಾಸ್ಪಿಟಲ್ಗೆ ಹೋಗ್ತೀರಾ. ಎದ್ದು ಟಾಬ್ಲೆಟ್ ತಗೊಳ್ಳೋದು, ಇಂಜೆಕ್ಷನ್ ತಗೊಳ್ಳೋದು, ಹಾಸ್ಪಿಟಲ್ ಹೋಗೋದು ಮಾಡ್ತೀರಿ, ಹೌದಲ್ವಾ? ಸೊ ಅಲ್ಲಿಗೆ ಹಣೆ ಬರಹದಲ್ಲಿ ಏನಿದೆ ಅನ್ನೋದನ್ನ ಬಿಟ್ಟು ಹೋಗ್ಬಿಟ್ಟಿರ್ತೀರಿ. ಯಾವುದು ಹೇಗೆ ಎಂಥದ್ದು ಇದೆಲ್ಲ ಬಿಡಿ. ಹಣೆ ಬರಹದ ಮೇಲೆ ಎಲ್ಲ ಹೊಣೆ ಹಾಕಕ್ಕೆ ಹೋಗಬೇಡಿ. ಯಾಕೆಂದರೆ ನಿಮಗೆ ಸಾಮರ್ಥ್ಯ ಇದೆ. ಯಾವ ಮಟ್ಟದಲ್ಲಿ ನಿಮಗೆ ಸಾಮರ್ಥ್ಯ ಇದೆ ಅಂದರೆ, ನೀವು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಬದಲಾಯಿಸ್ಬೋದು. ದೇವರನ್ನೇ ಕರೆಸ್ತಾರಪ್ಪ ಜನ ಇವಾಗ. ಹಣೆ ಬರ ಸರಿ ಇಲ್ಲದೆ ಕರೆಸ್ತಾರ. ಕೆಲವರು ಹೇಳಿದ್ರೆ, ನನ್ನ ಕನಸಲ್ಲಿ ದೇವರು ಬಂದಿತ್ತು, ನಮ್ಮೂರು ಯಾರೋ ಒಬ್ಬರು ಒಂದು ದೇವರನ್ನ ಪೂಜೆ ಮಾಡ್ತಿದ್ರು, ಅವರು ಪವಾಡ ನಡೆದಿತ್ತು ನೋಡಿ. ಇದೆಲ್ಲ ಹೇಗೆ ಚಮತ್ಕಾರ ನಡೆಯುತ್ತೆ ಅಂದರೆ, ನಿನ್ನೊಳಗೊಬ್ಬ ಇದ್ದಾನೆ ಭಗವಂತ, ಅವನ್ನ ಕಂಡುಕೊ. ನೀನು ಫಸ್ಟು ಅದ್ಭುತವಾದ ಜೀವನವನ್ನು ನಿನ್ನದನ್ನು ಪಡ್ಕೊಂಡ್ಬಿಡ್ತೀಯ. ಹಣೆ ಬರ ಯಾರಿಗೆ ಸರಿ ಇರೋದಿಲ್ಲ ಗೊತ್ತಾ? ಎಲ್ಲೋ ಒಬ್ರು ಹೋಗ್ತಿರ್ತಾರೆ, ಒಂದು ಆಕ್ಸಿಡೆಂಟ್ ಆಗಿರುತ್ತೆ ಒಬ್ಬರಿಗೆ, ಅಥವಾ ಏನೋ ಒಂದು ತೊಂದರೆ ಆಗಿರುತ್ತೆ, ಕೈ ಕಾಲಿಗೆ ನೆಟ್ಟಿಗೆ ಇರೋದಿಲ್ಲ, ಡ್ಯಾಮೇಜ್ ಆಗಿ ಹೋಗಿರುತ್ತೆ, ಅಥವಾ ಮಾತು ಸ್ಪಷ್ಟತೆ ಇರೋದಿಲ್ಲ, ಅಥವಾ ತಲೆ ಸರಿ ಇರೋದಿಲ್ಲ. ಈಗ ನಾವು ಹೇಳ್ತೀವಲ್ಲ, ತಲೆ ಸರಿ ಇಲ್ಲಪ್ಪ ಅವ್ರಿಗೆ ಹಣೆ ಬರ ಕೆಟ್ಟಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರಿಗೆ ಪ್ರಯತ್ನ ಪಡಲಿಕ್ಕೆ ಆಪರ್ಚುನಿಟಿ ಇಲ್ಲ, ಆಪ್ಷನ್ ಇಲ್ಲ. ನಿಮಗಿದೆಯಲ್ಲ ಎಲ್ಲ ಸಾಮರ್ಥ್ಯ. ಹಣೆ ಬರ ಕೆಟ್ಟಿದೆ ಅಂದರೆ ನಿನ್ನ ಕೈಲಿ ಆಗ್ತಿಲ್ಲ ಅಂತ. ಯಾವುದು ಆಗ್ತಿಲ್ಲ? ನಿನಗೆ ಯಾವುದು ನಡೆಯೋಕ್ಕಾಗ್ತಿಲ್ಲ, ನಡ್ಸೋಕ್ಕಾಗ್ತಿಲ್ಲ ಅಂತ ನಿನಗೆ ಎಲ್ಲೋ ಕೊಟ್ಟಿದ್ದಾನೆ ಭಗವಂತ. ಕೈಕಾಲು ಗಟ್ಟಿ ಕೊಟ್ಟಿದ್ದಾನೆ, ಹಣೆ ಬರ ಸರಿ ಇಲ್ಲ ಅಂತ ಹೇಳ್ತೀವಿ.
ಯೋಚನೆ ಮಾಡೋ ಸಾಮರ್ಥ್ಯ ಕೊಟ್ಟಿದ್ದಾನೆ, ಹಣೆ ಬರ ಸರಿ ಇಲ್ಲ ಅಂತ ಹೇಳ್ತೀವಿ. ಏನು ಬಂದರೂ ಹೆದರಿಸುವಂಥ ಮನಸ್ಥಿತಿ ಕೊಟ್ಟಿದ್ದಾನೆ, ಹಣೆ ಬರ ಸರಿ ಇಲ್ಲ ಅಂತ ಹೇಳ್ತೀವಿ. ಮಾತಾಡೋದನ್ನು ಸ್ಪಷ್ಟವಾಗಿ ಕೊಟ್ಟಿದ್ದಾನೆ, ಮಾತಲ್ಲಿ ನೀನು ಸರಿಯಾದ ಇತಿ ಮಿತಿ ಮೀರಿ ಮಾತಾಡೋದನ್ನು ಬಿಟ್ಟು ಸರಿಯಾದ ಮಾತಾಡೋದು ಕಲ್ತ್ಕೋ ಅಂತ. ಅವಾಗಲೂ ನಾವು ಹಣೆ ಬರ ಸರಿ ಇಲ್ಲ ಅಂತ ಹೇಳ್ತೀವಿ. ನಮಗೆ ಯಾವುದನ್ನು ಕಂಡುಕೊಳ್ಳೋಕ್ಕಾಗದಲೇ ನಾವು ಹಣೆ ಬರದ ಮೇಲೆ ಹೊತ್ತಾಕೋದು ಎಲ್ಲವನ್ನ. ಹಣೆ ಬರಹ ಅನ್ನೋದು ನಿಮಗೆ ನೀವು ತಂದುಕೊಡುವಂಥ ಒಂದು ಕಪ್ಪು ಚುಕ್ಕಿ ಅಷ್ಟೇ. ಮತ್ತು ಅದಂತೆ ಏನಂದ್ರೆ ಕಣ್ಣಿಗೆ ಬಟ್ಟೆ ಕಟ್ಟಿದ್ದೀವಿ ಅಂತೀವಲ್ಲ ಹಾಗೆ. ನಿಮಗೆ ಸಾಮರ್ಥ್ಯ ಇದೆ ಎಲ್ಲವನ್ನು ಜಯಿಸುವಂಥದ್ದು. ಆದರೆ ಬದುಕುವ ರೀತಿ ನೀವು ಕಲ್ತ್ಕೋಬೇಕು, ತಿಳ್ಕೋಬೇಕಷ್ಟೇ. ಮನುಷ್ಯ ಪಾಪಿ ಆಗ್ಬಿಟ್ಟಿದ್ದಾನೆ ಇತ್ತೀಚೆಗಂತೂ. ಹೇಗಾಗ್ಬಿಟ್ಟಿದ್ದಾನೆ ಅಂತ ನೋಡಿ, ನಾವು ಬಂದಿರೋದೇನಕ್ಕೆ ಅದನ್ನು ಮೂಲ ತಿಳ್ಕೋಬೇಕು. ನಾವು ಬಂದಿರೋದೇನಕ್ಕೆ ಇಲ್ಲಿ ಮಜಾ ಮಾಡ್ಲಿಕ್ಕೆ ಹೋಗ್ಲಿಕ್ಕಲ್ಲ, ಒಂದಿಷ್ಟು ಒಳ್ಳೇದನ್ನು ಮಾಡಿ ಹೋಗ್ಲಿಕ್ಕೆ. ನೀವು ಸಾಯೋದೊಂದು ಕನ್ಫರ್ಮ್, ನಾನಾಗಲಿ ನೀವಾಗಲಿ ಇನ್ನೊಬ್ಬರಾಗಲಿ ಯಾವುದಲ್ಲಿ ಉಳಿಯೋದಿಲ್ಲ ಅಂತ ಶ್ರೀಕೃಷ್ಣ ಪರಮಾತ್ಮನ ಉಳಿಲಿಲ್ಲ ಇಲ್ಲಿ. ಎಲ್ಲರೂ ಒಂದು ದಿವಸ ಹೋಗೋದೆ. ಆದರೆ ಹೋಗಕ್ಕಿಂತ ಮುಂಚೆ ಏನಾದ್ರು ಒಂದು ಒಳ್ಳೇದು ಮಾಡಿ ಹೋಗ್ಬೇಕಲ್ಲ, ಒಳ್ಳೇದೊಂದೊಂದು ಪಡಿಬೇಕಲ್ಲ. ನಾವೇನಾದರೂ ಒಂದು ಒಳ್ಳೇದನ್ನು ಕಂಡುಕೋಬೇಕು, ಒಳ್ಳೇದನ್ನು ಮಾಡಬೇಕು, ಒಳ್ಳೇದನ್ನು ಉಳಿಸ್ಬಿಟ್ಟು ನಾವು ನೆಕ್ಸ್ಟ್ ಸ್ಟೆಪ್ ಅಂತ ತಗೋಬೇಕು. ನಮ್ಮ ಅಂತ್ಯ ಏನಿದೆ ಅದು ಅದ್ಭುತವಾಗಿರೋ ಥರ ಇರಬೇಕಂತೆ. ಅಂತಂದರೆ ಸಾವು ನಮಗೆ ಬರುವ ಸಮಯ ಅಥವಾ ಆ ಬರುವಂಥ ದಿನಗಳಲ್ಲಿ ನಮ್ಮ ಜೀವನ ಸಾರ್ಥಕವಾಗಿರಬೇಕು ಅಂತ. ಅಂದರೆ ಒಂದಿನ ಸಾಯ್ತೀವಿ ಅಂತ ನಮಗೆಲ್ಲರಿಗೂ ಗೊತ್ತು. ಒಂದಿನ ಸಾಯೋದಕ್ಕಾಗಿ ಇವತ್ತು ಒಳ್ಳೆಯದನ್ನು ಮಾಡಬೋದಕ್ಕೆ ಅಂದರೆ ಮುಂದೆ ಒಂದಿನ ಸಾವು ಬರುತ್ತೆ, ಅಂದರೆ ಮುಂದೆ ಒಂದಿನ ಸಾಯೋದಕ್ಕೆ ಇವತ್ತು ಒಳ್ಳೇದು ಮಾಡಬೇಕು ಅಂತ. ಆದರೆ ನಾವೆಲ್ಲ ಎಂತ ಮಾಡ್ತಿದ್ದೀವಿ, ಮನುಷ್ಯ ಹೆಂಗಾಗ್ಬಿಟ್ಟಿದ್ದಾರೆ ಅಂತಂದರೆ ಬದುಕೋಗೋಸ್ಕರ ಪ್ರತಿದಿನ ಸಾಯ್ತಾ ಇದ್ದೀವಿ. ಪ್ರತಿದಿನ ಬದುಕಲಿಗೋಸ್ಕರ ಸಾಯೋದು. ದೇವರು ನಮಗೆ ಎಲ್ಲ ಆಪರ್ಚುನಿಟಿ ಕೊಟ್ಟಿದ್ದಾನೆ, ಬಟ್ ನಾವೇನು ದೇವ್ರಿಗೆ ಕೊಡ್ತಿದ್ದೀವಿ ಅನ್ನೋದು ಮುಖ್ಯ ಅಲ್ವಾ. ಮನುಷ್ಯ ದೇಹಕ್ಕಾಗಿ ಬದುಕೋಕೆ ಶುರು ಮಾಡಿಬಿಟ್ಟಿದ್ದಾನೆ. ದೇಹಕ್ಕಾಗಿ ಬದುಕೋದನ್ನು ಮೊದಲು ಬಿಡಿ, ದೇವರಿಗಾಗಿ ಬದುಕೋದನ್ನು ಸ್ವಲ್ಪ ಕಲ್ತ್ಕೊಳ್ಳಿ. ನೀವು ನೋಡಿ, ನೀವು ಹೆಣ್ಣಾಗಲಿ ಗಂಡ ಆಗಲಿ ಯಾರೇ ಅದು ಏನೇ ಆಗಿರಲಿ, ಅದು ಬೇರೆ ಪ್ರಶ್ನೆ. ನೀವು ಬದುಕೋದೇನಕ್ಕೆ? ಅವರಿಗಾಗಿ ನೀವು, ನಿಮಗಾಗಿ ಅವರು, ಅದಕ್ಕಾಗಿ ಇದಕ್ಕಾಗಿ ಬರೀ ಎಲ್ಲದಕ್ಕಾಗಿ ಬದುಕೋದು. ಒಂದು ಸಲನಾದರೂ ಒಂದು ತಿಂಗಳು ಸರಿಯಾಗಿ ನೀವು ದೇವರಿಗಾಗಿ ಬದುಕು ನೋಡಿ ಆಮೇಲೆ ನಿಮ್ಮ ಭವಿಷ್ಯ ಹೇಗಾಗ್ತದೆ ಅಂತ. ನಿಮಗೆ ಯಾರಾದರೂ ನಿನ್ನ ಟೈಮ್ ಸರಿ ಇಲ್ಲ, ನಿನ್ನ ದಿನಗಳು ಸರಿ ಇಲ್ಲ, ನಿನ್ನ ಜೀವನ ಸರಿ ಇಲ್ಲ, ನಿನಗೆ ಒಳ್ಳೆ ಕೆಲಸ ಇಲ್ಲ, ಇದೆಲ್ಲ ಹಣೆ ಬರ ಅಂತ ಹೇಳ್ಕೊಂಡು ತಿರುಗಾಡ್ತಿರ್ತೀರಿ. ನೀವು ಯಾವತ್ತಾದರೂ ನಿಮಗಾಗಿ, ನಿಮ್ಮ ಒಳ್ಳೆತನಕ್ಕಾಗಿ, ನಿಮ್ಮಲ್ಲಿರೋ ಆ ಭಗವಂತ ಇದ್ದಾನಲ್ಲ ಅವನನ್ನು ಜಾಗೃತಿ ಮಾಡಿಕೊಂಡು ಬದುಕು ನೋಡಿ. ನಿಮ್ಮ ಹಣೆ ಬರ ನೀವೇ ಹೇಳ್ದಂಗೆ ಕೇಳ್ತದೆ. ನೀವು ಏನು ಕೇಳ್ತೀರೋ ಅದು ರೆಡಿ ಆಗ್ತಾ ಹೋಗ್ತದೆ. ಕೆಲವೊಬ್ಬರಿಗೆ ಅನ್ನಿಸ್ಬೋದು, ಏನಪ್ಪ ಅಂದರೆ ದೇವ್ರಿದಾನ ಗುರುಗಳೇ, ದೇವ್ರು ಯಾಕಿಲ್ಲ, ಎಲ್ಲಿಲ್ಲ ದೇವರು? ದೇವರಿಲ್ಲದಿರೋ ಜಾಗ ಜಗತ್ತಲ್ಲಿ ಯಾವುದೂ ಇಲ್ಲ. ಆದರೆ ದೇವರನ್ನ ಒಬ್ಬೊಬ್ಬರು ಒಂದೊಂದು ಥರ ಪ್ರೀತಿಸ್ತಾರೆ, ಮತ್ತು ಒಬ್ಬೊಬ್ಬರು ಒಂದೊಂದು ಥರ ಕಂಡುಕೊಳ್ತಾರೆ. ಬಸವಣ್ಣನವರು ಹೇಳಿದ್ದಾರೆ, ಕಾಯಕವೇ ಕೈಲಾಸ ಅಂತ. ಮುಂಚೆಲ್ಲ ರಾಕ್ಷಸರಿದ್ದರು, ಅವರು ಹೇಳ್ತಾ ಇದ್ರು ಅವ್ರಿಗೆ ಏನು ಬೇಕು ಅದನ್ನು ಪಡ್ಕೊಳ್ಳೋಕ್ಕೆ ಜಪ ತಪ ಮಾಡ್ತಿದ್ರು. ಅಂದರೆ ಯಾವುದೋ ಒಂದು ಪಡಿಬೇಕು ಅಂದರೆ ಅದು ದೇವ್ರ ಮುಖಾಂತರನೇ ಆಗಬೇಕು. ನಾವೆಷ್ಟು ಚೆನ್ನಾಗಿ ಗಾಳಿ ತೊಗೊಳ್ತಾ ಇದ್ದೀವಿ, ಅದನ್ನು ಯಾರೂ ಮಾಡಿದ್ದಿಲ್ಲಲ್ಲ. ಈಗ ನೋಡಿ, ನಾವು ಕ್ಯಾಮ್ರಾದಲ್ಲಿ ಮಾತಾಡ್ತಾ ಇದ್ದೀವಿ, ಇದನ್ನು ಯಾರೊಬ್ಬರು ಮ್ಯಾನುಫ್ಯಾಕ್ಚರ್ ಮಾಡಿರಬೇಕಲ್ಲ, ಸುಮ್ಮನೆ ಮೇಲ್ಗಡೆಯಿಂದ ಉದುರೋದಿಲ್ಲಲ್ಲ. ಹಾಗೆ ಇಲ್ಲಿ ಎಲ್ಲವನ್ನೂ ಕೂಡ, ಭೂಮಿಯನ್ನು, ವಾಯುವನ್ನು, ಪ್ರಕೃತಿಯನ್ನು ಯಾರೊಬ್ಬ ಮ್ಯಾನುಫ್ಯಾಕ್ಚರ್ ಮಾಡಿರೋರು ಇದ್ದಾರೆ ಒಬ್ಬರು. ಅದು ಯಾರು ಅಂತ ನಾವು ಹುಡ್ಕೊಳ್ಳೋಷ್ಟು ಅಜ್ಞಾನಿಗಳಾಗ್ಬಿಟ್ಟಿದ್ದೀವಿ ಅಷ್ಟೇ. ಆ ಮ್ಯಾನುಫ್ಯಾಕ್ಚರ್ ಮಾಡಿರೋನಿಗೆ ದೇವರು ಅಂತ ಕರೆಯೋದು. ಎಷ್ಟು ಸುಲಭವಾಗಿ ಯಾವುದು ಸಿಗೋದಿಲ್ಲ ನಿಮಗೆ. ನೀವು ಒಂದು ಹೆಣ್ಣನ್ನು ಅಥವಾ ಗಂಡನ್ನು, ಒಂದು ಮಗುವನ್ನು, ಒಂದು ಮನೆಯನ್ನು ಬಯಸ್ತೀರಿ ಅಂದರೆ ಎಷ್ಟೆಲ್ಲ ಕಷ್ಟಪಡ್ತೀರಿ. ನೀವು ಯಾವುದೋ ಒಂದು ಕಾರ್ ತೊಗೋಬೇಕಾದ್ರೆ, ಒಂದು ಮನೆ ತೊಗೋಬೇಕಾದ್ರೆ ಹೇಳ್ತಿರ್ತೀರಿ, ಎಷ್ಟು ಕಷ್ಟ ಆಯಿತು ಗೊತ್ತಾ ನನಗೆ, ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಗೊತ್ತಾ ನಿಮಗೆ. ಟೆಂಪ್ರವರಿ ಆಗಿರೋದಕ್ಕೆ ನೀವು ಇಷ್ಟೊಂದು ಕಷ್ಟಪಡ್ತಿದ್ದೀವಿ ಅಂದಾಗ ದೇವರಿಗಾಗಿ ನೀವು ಕಷ್ಟಪಡೋಕ್ಕೆ ರೆಡಿನೇ ಇಲ್ಲಲ್ಲ. ಕಷ್ಟಪಟ್ಟು ನೋಡಿ ಒಮ್ಮೆ ದೇವರಿಗೆ, ನೋಡಿ ನಿಮಗೆ ಏನೇನು ಬೇಕು ಎಲ್ಲವೂ ಸಿಗ್ತದೆ. ರಾವಣನಿಂದ ಹಿಡಿದು ಅರ್ಜುನನ ತನಕನೂ ಈ ಥರ ಹೇಳ್ತಾ ಹೋದರೆ ತುಂಬ ಇದೆ. ಭೀಷ್ಮಾಚಾರ್ಯರಿಂದ ಹಿಡಿದು ಶಂಕರಾಚಾರ್ಯರ ತನಕನೂ, ರಾಕ್ಷಸರಿಗೆ ಗುರುವಾಗಿದ್ದಂಥ ಶುಕ್ರಾಚಾರ್ಯರ ತನಕನೂ ಎಲ್ಲರೂ ಕೂಡ ತಮಗೆ ಏನು ಬೇಕು ಅದನ್ನು ಪಡೆದು ಬದುಕಿರೋರೆ. ಎಲ್ಲರಿಗೂ ದೇವರು ಆಪರ್ಚುನಿಟಿ ಕೊಟ್ಟಿದ್ದಾನೆ.
ಅವರು ಬಳಸ್ಕೊಂಡಿದ್ದಾರೆ, ನೀವು ಬಳಸ್ಕೊಂಡಿಲ್ಲ. ಜೀವನದ ಉದ್ದಕ್ಕೂ ಆಸೆಯನ್ನೇ ಹಿಡ್ಕೊಂಡು ಬದುಕ್ತಿರೋರು ನಿಮಗೆ ಸುಖ ಎಲ್ಲಿಂದ ಬರಬೇಕು ಹೇಳಿ? ಸುಖ ಪಡಿಬೇಕು ಅಂತಂದರೆ ಸುಖವನ್ನು ಒಂದಿಷ್ಟು ತ್ಯಾಗ ಮಾಡಬೇಕಲ್ಲ. ಒಂದ್ಸಲ ಯಾವಾಗಾದರೂ ನಾನು ಇವತ್ತಿಗೆ ನನ್ನ ಗುರುಗಳಿಗೋಸ್ಕರ ಬದುಕ್ತೀನಿ, ನಾನು ಇವತ್ತಿಗೆ ನಾನು ಭಗವಂತನಿಗೋಸ್ಕರ ಬದುಕ್ತೀನಿ, ನಾನು ಇವತ್ತಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಬದುಕ್ತೀನಿ, ನಾನು ಇವತ್ತಿಗೆ ಒಳ್ಳೆ ದಾರಿ ಮಾರ್ಗದಲ್ಲಿ ಬದುಕ್ತೀನಿ ಅಂತ ಒಂದ್ಸಲ ಡಿಸೈಡ್ ಮಾಡಿ ನೋಡಿ. ನೀವು ನಿಮ್ಮ ಹಣೆ ಬರವನ್ನು ಯಾರು ತಿದ್ದಲಿಕ್ಕೆ ಆಗೋದಿಲ್ವೋ ಮತ್ತೆ ಅದನ್ನು ತಿದ್ದಿ ಮುಂದೆ ನಡೀತೀರಿ ನೀವು. ನಿಮ್ಮ ಹಣೆ ಬರ ನಿಮ್ಮ ಕೈಲಿದೆ, ಯಾರ ಕೈಲೋ ಇಲ್ಲ. ಇವತ್ತೆಲ್ಲ ತುಂಬ ನೀವು ನೋಡ್ತಿರ್ತೀರಿ. ನಮ್ಮ ಹತ್ರನೂ ತುಂಬ ಜನ ಬರ್ತಿರ್ತಾರೆ, ಗುರುಗಳೇ ನಂದು ಈ ಥರ ಯಾವುದೋ ಒಂದು ಹೆಸರು, ಉದಾಹರಣೆ ಒಂದು ಶ್ರೀನಿವಾಸ್ ಅಂತ ಅಂದ್ಕೊಳ್ಳಿ. ನನ್ನ ಟೈಮ್ ತುಂಬ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ದಾರೆ, ತುಂಬ ಸಮಸ್ಯೆ, ತುಂಬ ಸಾಲ ಆಗಿದೆ. ಯಾರೋ ಒಬ್ಬರು ಶ್ರೀನಿವಾಸ ಮೂರ್ತಿ ಅನ್ನೋರು ಯಾವುದೋ ಒಂದು ಅಧಿಕಾರಿಯಾಗಿರ್ತಾರೆ. ಈಗ ರೀಸೆಂಟ್ ಎಲೆಕ್ಷನ್ ಬಂತು, ಯಾರ್ಯಾರೋ ನಿಮ್ಮ ಟೈಮ್ ಸರಿ ಇಲ್ಲ ಅಂತ ಯಾವುದ್ಯಾವುದೋ ರಾಶಿ ಅಂತ ಹೇಳ್ತಿರ್ತಾರೋ, ಆ ರಾಶಿಯಲ್ಲಿ ಯಾವ್ದು ಸರಿ ಇಲ್ವೋ ಅವರು ಒಬ್ಬ ಮಂತ್ರಿಗಳಾಗಿದ್ದಾರೆ. ಈ ಥರ ಎಲ್ಲ ತುಂಬ ಇದೆ ಅಲ್ವಾ? ಅವರೆಲ್ಲ ಮತ್ತೆ ಏನು ಮಾಡಿದ್ದಾರೆ? ನೀವೆಲ್ಲ ಕೇಳಿದ್ರೆ ಹೇಳ್ಬೋದು, ಅವರೆಲ್ಲ ದೇವ್ರ ಪೂಜೆ ಮಾಡಿದ್ರು ಅಥವಾ ಹೋಮ ಹವನವನ್ನು ಮಾಡಿದ್ರು, ಅದಕ್ಕೆ ಅವ್ರು ಸರಿಯಾದರು. ನೀವು ಮಾಡಿ ಮತ್ತೆ ಹೋಮ ಹವನವನ್ನು, ದೇವ್ರ ಪೂಜೆಯನ್ನು ಯಾಕೆ ನೀವು ಮಾಡೋದಿಲ್ಲ? ಅಲ್ಲಿಗೆ ಅರ್ಥ ಇಷ್ಟೇ, ನೀವು ಯಾವುದನ್ನು ಮಾಡ್ಲಿಕ್ಕೆ ರೆಡಿ ಇಲ್ಲ. ಫ್ರೀ ಸಿಕ್ಕಿರೆಲ್ಲ ತಗೊಳಕ್ಕೆ ರೆಡಿ ಇದ್ದೀರಷ್ಟೇ. ಫ್ರೀ ಸಿಗಲಿಕ್ಕೆ ಏನೇನೆಲ್ಲ ತಗೊಳ್ತಾ ಇದ್ದೀರೋ ಅದ್ರ ಜೊತೆ ಕರ್ಮನೂ ತಗೊಳ್ತಾ ಇದ್ದೀರಷ್ಟೇ. ಯಾರೋ ಒಬ್ರು ಕೂತ್ಕೊಂಡು ಹೇಳ್ತಿರ್ತಾರೆ, ಒಂದು ಟಿ ವಿಯಲ್ಲಿ ಬರ್ತಾ ಇದೆ, ಎಲ್ಲರಿಗೂ ಭವಿಷ್ಯ ಹೇಳ್ತಾ ಇದ್ದೀರಲ್ಲ ಸ್ವಾಮಿ, ನೀವು ನಿಮ್ಮ ಭವಿಷ್ಯವನ್ನು ಹೇಗೆ ಸರಿ ಮಾಡ್ಕೊಳ್ತೀರಿ? ಇವಾಗ ಯಾರಿಗೋ ಒಬ್ರಿಗೆ ಅದೇ ರಾಶಿ ಅದೇ ನಕ್ಷತ್ರ ಇರುತ್ತೆ, ಆ ಜ್ಯೋತಿಷಿ ಹೇಳೋರಿಗೂ ಅದೇ ರಾಶಿ ಅದೇ ನಕ್ಷತ್ರ ಇರುತ್ತೆ. ಹೇಗೆ ಸರಿ ಮಾಡ್ತೀರಿ? ಅವಾಗ ಅವ್ರು ಹೇಳ್ತಾರೆ, ನಾನು ನಿತ್ಯ ಅನುಷ್ಠಾನವನ್ನು ಮಾಡ್ತೀನಿ, ನಾನು ಸರಿ ಆಗ್ತೀನಿ. ಅವರಿಗೂ ಹೇಳ್ಕೊಡಿ ನಿತ್ಯ ಅನುಷ್ಠಾನ, ನಿಮ್ಮ ಥರ ಅವರು ಸರಿ ಹೋಗಲಿ. ಆಗೋದಿಲ್ಲ ಅದೆಲ್ಲ. ಯಾಕೆಂದರೆ ನಿಮ್ಮಂಥವ್ರು ಕೇಳೋರಿರೋ ತನಕ ನಿಮಗೆ ಭಯ ಉಡ್ಸೋದಿದ್ದೇ ಇರ್ತಾರೆ. ನೀವು ಮಾಡಿ ಮತ್ತೆ ಎಲ್ಲವನ್ನ ಜಪ ತಪ ಹವನವನ್ನು ಮಾಡಿ ಅಥವಾ ಭಗವಂತನ ಆಸರೆಯನ್ನು ಹುಡುಕೊಂಡು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿರೋರು ಬೇಕಾದಷ್ಟು ಜನ ಇದ್ದಾರೆ ಜಗತ್ತಲ್ಲಿ. ನೀವು ಮಾಡೋಕ್ಕೆ ರೆಡಿ ಇಲ್ಲ ಅಷ್ಟೇ. ನಿಮಗೆ ಯಾವುದು ಆಗೋದಿಲ್ಲ. ನೀವು ಯಾವಾಗಲೂ ಇನ್ನೊಬ್ರು ಹೇಳ್ದಂಗೆ ಕೇಳ್ಕೊಂಡು ತಿರುಗ್ತಾ ಇರಬೇಕು. ಅದೇ ನಿಮ್ಮ ಜೀವನ ಆಗಿ ಹೋಗ್ಬಿಟ್ಟಿದೆ. ಪ್ರಯತ್ನ ಪಡಿ. 10th ಪಾಸ್ ಆಗಿರೋದು ಸಚಿನ್ ತೆಂಡೂಲ್ಕರ್, ನಿಮಗೂ ಚೆನ್ನಾಗಿ ಗೊತ್ತಿದೆ ಅನಿಸುತ್ತೆ. ಅವರು ಇವತ್ತು ಕ್ರಿಕೆಟ್ ದೇವರಾಗಿದ್ದಾರೆ. ಕಂಡಕ್ಟರ್ ಆಗಿದ್ದವರು ರಜನಿಕಾಂತ್, ಇವರು ಸೂಪರ್ ಸ್ಟಾರ್ ಆಗಿದ್ದಾರೆ. ಈ ಥರ ಹೇಳ್ತವ್ರಿಗೆ ತುಂಬ ಲೀಸ್ಟ್ ಇದೆ. ಧೋನಿ ಬಗ್ಗೆನೂ ಹೇಳೋದು ಬೇಡ, ನೀವು ಒಂದ್ಸಲ ಗೂಗಲಲ್ಲಿ ಹುಡುಕು ನೋಡಿ ಯಾರ್ಯಾರಿದ್ದರೂ ಕೆಳಮಟ್ಟದಲ್ಲಿ, ಅವರು ಎಲ್ಲರೂ ಇವತ್ತು ದೊಡ್ಡ ಮಟ್ಟದಲ್ಲಿದ್ದಾರೆ. ಅವರಿಗೇನು ಹಣೆ ಬರ ಸರಿ ಇದೆ ಅಥವಾ ಅವರಿಗೆ ಲಾಟ್ರಿ ಹೊಡೆದಿತ್ತು, ಸ್ಟಾರ್ ಚೆನ್ನಾಗಿದೆ, ಅದಲ್ಲ. ಮುಖೇಶ್ ಅಂಬಾನಿಯಿಂದ ಹಿಡಿದು ಹೇಳ್ದವರು ತುಂಬ ಇದೆ. ಅವ್ರನ್ನ ನೀವು ಇನ್ಸ್ಪೈರ್ ಆಗಿ ತಗೊಳ್ಳಿ. ಅವರು ಪ್ರತಿ ಒಂದರಲ್ಲೂ ಕೂಡ ಶ್ರಮವನ್ನು ಪಡ್ತಾ ಇದ್ರು. ಅಂದರೆ ಹೇಗೆ ಅಂದರೆ, ನಾನು ಶ್ರೀಮಂತ ಆಗಬೇಕು ಅನ್ನೋ ಶ್ರಮ ಅಲ್ಲ, ಮಾಡೋವನ್ನ ಪರ್ಫೆಕ್ಟಾಗಿ ಮಾಡ್ತಾ ಇದ್ರು. ಒಬ್ಬ ಆಫೀಸ್ ಬಾಯ್ ಒಂದು ಮ್ಯಾನೇಜರ್ ಆಗ್ತಾನೆ ಅಂದರೆ ಅವನು ಆ ಶ್ರಮ ಪಡ್ಲಿಕ್ಕೆ ಅಷ್ಟು ರೆಡಿ ಇರ್ತಾನೆ ಅಂತ ಅರ್ಥ. ಎಲ್ಲರೂ ನಾನು ಶ್ರಮ ಪಡ್ತಿದ್ದೀನಿ ಗುರುಗಳೇ, ನಾನು 5 ವರ್ಷದಿಂದ ನಮ್ಮ ಬಾಸ್ ಹತ್ರ ಕೆಲಸ ಮಾಡ್ತಾ ಇದ್ದೀನಿ, ನಮ್ಮ ಬಾಸ್ ನಮಗೆ ಏನು ಮಾಡ್ತಿಲ್ಲ. ಏನು ಮಾಡಿಕೊಡ್ಬೇಕು? ನೀನು ಮಾಡಿದ ತಕ್ಕನಾಗ ದುಡ್ಡು ಕೇಳ್ತಾ ಇದೀಯಾ? ನೀನು ಅವನಿಗೋಸ್ಕರ ಏನು ಮಾಡ್ತಿದ್ದೀಯಾ? ದೇವ್ರು ನಮಗೆ ತುಂಬ ಪೂಜೆ ಮಾಡ್ತಿದ್ದೀನಿ ಗುರುಗಳೇ, ದೇವ್ರು ಅಷ್ಟು ಪೂಜೆ ಮಾಡೋ ನಮಗೆ ಒಳ್ಳೇದು ಮಾಡ್ತಿಲ್ಲ. ನೀನು ಮಾಡಿದ ತಕ್ಕನಾಗ ಹೇಳ್ತಿದ್ಯಾ. ನಿನಗೆ ಅವಾಗ ನಿಂಗೆ ಬೇಕು, ನನಗೆ ಸಂಬಳ ಜಾಸ್ತಿ ಆಗ್ತಾರ ಮಾಡ್ಕೊಡಪ್ಪ. ಚಿಕ್ಕದಲ್ಲಿ ನೀನು ದೇವರ ಆಶೀರ್ವಾದವನ್ನು ಎಂಡ್ ಮಾಡ್ತಾ ಇದೀಯಾ. ನಾನೊಂದು ಕಾರ್ ತಗೋಬೇಕು, ನಾನೊಂದು ಬೈಕ್ ತಗೋಬೇಕು, ಒಳ್ಳೆ ಆಂಡ್ರಾಯ್ಡ್ ಫೋನ್ ತಗೋಬೇಕು, ಐಫೋನ್ ತಗೋಬೇಕು, ಇವತ್ತು ನಾನೆಲ್ಲ ಹೋಗಬೇಕು ಅಂದ್ಕೊಂಡಿದ್ದೆ, ಹೋಗಿ ಆಶೀರ್ವಾದ ಮಾಡು. ನಿನ್ನ ಭಗವಂತ ನಿನಗೆ ಕೊಡುವಂಥ ಎಲ್ಲ ಆಶೀರ್ವಾದವು ನೀನು ಸಣ್ಣ ಸಣ್ಣ ಕೋರಿಕೆಯಲ್ಲಿ ಎಂಡ್ ಮಾಡ್ತಾ ಇದೀಯಾ. ನೀನು ದೊಡ್ಡದಾಗಿ ರೀಚ್ ಆಗೋದು ಯಾವಾಗ? ದೊಡ್ಡದಾಗಿ ರೀಚ್ ಆಗಬೇಕು ಅಂದರೆ ನೀನು ದೊಡ್ಡದಾಗಿ ಶ್ರಮ ಪಡಬೇಕು. ನೀನು ಆ ಶ್ರಮ ಪಡಕ್ಕೆ ರೆಡಿ ಇದ್ದರೆ ನಿನಗೆಲ್ಲವೂ ಆಗ್ತದೆ. ನಿನಗೆ ಆಗೋದಿಲ್ಲ ಅನ್ನೋ ಜಗತ್ತಲ್ಲಿ ಯಾವುದೂ ಇಲ್ಲ. ಅದಕ್ಕೆ ಹೇಳ್ತಾರೆ, ಅರಿವೇ ಗುರು. ನಿನ್ನೊಳಗೊಬ್ಬ ಇದ್ದಾನೆ, ಅವನನ್ನು ಹುಡುಕು ನೀನು ಫಸ್ಟು. ಹೇಗಿದ್ದಾನೆ ನಿನ್ನೊಳಗೊಬ್ಬ ಅಂತಂದರೆ, ನಿನಗೆ ಕೈ ಕುಯ್ಕೊಂಡಾಗ ಏನು ರಕ್ತ ಬರುತ್ತೋ ಅದಾದಮೇಲೆ ನೀನು ಏನು ಸ್ಟಿಚ್ ಹಾಕಿಸ್ಕೊಳ್ತೀಯೋ, ಬ್ಯಾಂಡೇಜ್ ಹಾಕೊಂಡ್ಕೊಳ್ತೀಯೋ, ಅದೆಲ್ಲ ನೆಪ ಮಾತ್ರ. ಬಟ್ ಅದಾಗದೇ ಸ್ಕಿನ್ನು ಒಂದಕ್ಕೊಂದು ಸರಿ ಜಾಯಿಂಟ್ ಆಗ್ತಾ ಹೋಗ್ತದೆ. ನೋಡಿ ಎಷ್ಟು ಅದ್ಭುತವಾದ ಶಕ್ತಿ ನಮ್ಮೊಳಗಿದೆ. ಜಗತ್ತಲ್ಲಿ ಯಾರು ಇವತ್ತಿನ ತನಕನೂ ಇಷ್ಟೆಲ್ಲ ಡಿಜಿಟಲ್ ಆಗಿದ್ದರೂ ಕೂಡ ಎಲ್ಲೂ ಮ್ಯಾನುಫ್ಯಾಕ್ಚರ್ ಆಗದಲ್ಲಿರೋವಂಥ ಒಂದು ಮಾಸ್ಟರ್